ಸರ್ ನಮಸ್ಕಾರ. ಹಲೋ ಗುರುಸ್ವಾಮಿ ಅವರೇ, ಕೇಳಿಸ್ತಾ ಇದೆಯಾ? ರೈಟ್. ಈ ಬೆಲೆ ಏರಿಕೆಗೆ ನೀಡ್ತಿರುವ ಕಾರಣ ಅಂತಂದ್ರೆ ಹಾಲಿನ ಶೇಖರಣೆ ಹೆಚ್ಚಾಗಿದೆ KMF ನಲ್ಲಿ. ಅದು ಇಟ್ಟಿ ಹಾಳು ಮಾಡೋದಕ್ಕಿಂತ ಗ್ರಾಹಕರಿಗೆ ಹೆಚ್ಚುವರಿಯಾಗಿ ಕೊಡ್ತೀವಿ. 500 ml ಇದ್ದಿದ್ದನ್ನ 550 ml ಮಾಡ್ತೀವಿ. ಆದ್ರೆ 2 ರೂಪಾಯಿ ಹೆಚ್ಚಿಗೆ ದುಡ್ಡು ಕೊಡಬೇಕಾಗುತ್ತೆ ಜನ. ಅಲ್ಲಿಗೆ ಹಾಲು ವೇಸ್ಟ್ ಆಗಲ್ಲ, KMFಗೆ ದುಡ್ಡು ಬರುತ್ತೆ ಅನ್ನೋ ಲೆಕ್ಕಾಚಾರ ಸಮರ್ಥನೆ. ಆದ್ರೆ ಜನಸಾಮಾನ್ಯರ ಮಾತು ಬೇರೆ ಏನಿದೆ. ಇತ್ತೀಚೆಗಷ್ಟೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯಿತು. ಈಗ ಹಾಲಿನ ದರ, ಕಳೆದ ಡಿಸೆಂಬರ್ನಲ್ಲೂ ಹೆಚ್ಚಿಗೆ ಮಾಡಿದ್ರಿ ಹಾಲಿನ ದರ. ಈಗ ಮತ್ತೆ ದರ ಏರಿಕೆ ಮಾಡಿದ್ರೆ ಎಲ್ಲಿಂದ ದುಡ್ಡು ಹೊಂದಿಸೋದು? ಮಲ್ಲೇಶ್ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಮಲ್ಲೇಶ್ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಮಾತಾಡ್ತಿರೋದು ಕೇಳಿಸ್ತಾ ಇದೆ ಮೇಡಮ್. ಹೇಳಿ ಸರ್. 2 ರೂಪಾಯಿ ಹೆಚ್ಚಿಗೆ ಅರ್ಧ ಲೀಟರ್ ಹಾಲಿಗೆ. ಅದೇ ಗೊತ್ತಾಯ್ತು, 2 ರೂಪಾಯಿ ಹೆಚ್ಚಿಗೆ ಆಗಿರೋದು. ಅದು ಅವರು ಮಾಡಿರೋ ಉದ್ದೇಶ ಏನು ಅಂತಂದ್ರೆ, ಇವಾಗ ಎಲ್ಲ ಈಗ ಹಸಿರು ಜಾಸ್ತಿ ಅಲ್ಲ, ಮಳೆಗಾಲ ಅಲ್ಲ, ಹಾಲು ಜಾಸ್ತಿ ಶೇಖರಣೆ ಆಗುತ್ತೆ. ಹಂಗಾಗಿ ಅದಕ್ಕೋಸ್ಕರ ಇದು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೋಸ್ಕರ ಮಾಡಿದಾರೆ. ಒಳ್ಳೇದೇ ಮಾಡಿದಾರಲ್ಲ. ಹೆಚ್ಚಿಗೆ ದುಡ್ಡು ಗ್ರಾಹಕರಿಂದ ಪಡ್ಕೊಳ್ತಿದ್ದಾರೆ, ಅದು ಓಕೆನಾ? 2 ರೂಪಾಯಿ ಅಂದ್ರೆ 50 ml ಜಾಸ್ತಿ ಮಾಡಿದಾರಲ್ಲ ಮೇಡಮ್, ಅದು ಹೇಳ್ತಾ ಇಲ್ವಲ್ಲ. ಈಗ ಅಗತ್ಯ ಇಲ್ಲ, ಕೆಲವರು ಮನೆಗೆ ಅರ್ಧ ಲೀಟರ್ ಹೆಚ್ಚಿಗೆ ಅಂತವರು ಅನಿವಾರ್ಯವಾಗಿ ತಗೊಳ್ಳೋ ಪರಿಸ್ಥಿತಿ ಬರುತ್ತಲ್ಲ ಮೇಡಮ್. ಹೆಚ್ಚುವರಿಯಾಗಿ ಬರ್ತಾ ಇರೋದು ಇದೇ ರೈತರಿಗೆ ಹೆಲ್ಪ್ ಆಗುತ್ತಲ್ವಾ ಅದು. ನಿಮಗೆ ಓಕೆ ಹಾಗಾದ್ರೆ? ಹೌದೌದು ಮೇಡಮ್, ತಪ್ಪಿಲ್ಲ ನಿರ್ಧಾರ KMF ನದ್ದು. ತಪ್ಪಿಲ್ಲ ಅಲ್ಲ ಮೇಡಮ್. ಅವರು ಏನು ಎಕ್ಸ್ಟ್ರಾ ಏನ್ ಇದ್ ಮಾಡ್ತಾ ಇಲ್ವಲ್ಲ, 50 ml ಜಾಸ್ತಿ ಮಾಡ್ತಾ ಇದ್ದಾರೆ, ಎಕ್ಸ್ಟ್ರಾ ಇರೋದಕ್ಕೆ ಎಕ್ಸೆಸ್ ಮಾಡ್ತಾ ಇದ್ದಾರೆ, ಜಾಸ್ತಿ ಮಾಡ್ತಾರೆ. ಅದ್ರಲ್ಲಿ ಏನ್ ತಪ್ಪಿದೆ? ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಿಗೆ ಮಾಡಿದ್ದು ಕೂಡ ನಿಮ್ ಪ್ರಕಾರ ಹಾಗಾದ್ರೆ ತಪ್ಪಿಲ್ಲ ಮೇಡಮ್. ಈಗ ನಮ್ ಕರ್ನಾಟಕ ಬೇರೆ ಇದ್ರಲ್ಲಿ ಬೇರೆ ನೀವು ಟ್ಯಾಲಿನೇ ಮಾಡಲ್ವಲ್ಲ ಮೇಡಮ್, ಬೇರೆ ರಾಜ್ಯಕ್ಕೆ ಟ್ಯಾಲಿ ಮಾಡಲ್ವಲ್ಲ, ಅಲ್ಲೆಲ್ಲ ಜಾಸ್ತಿ ಇದೆಯಲ್ಲ. ಈ ಗ್ಯಾರಂಟಿ ದುಡ್ಡು ಹೊಂದಕ್ಕೆ ಸರ್ಕಾರ ಈ ರೀತಿ ಮಾರ್ಗ ಹೊಂದಿಸ್ಕೊಳ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತೀರಿ? ಗ್ಯಾರಂಟಿಗೆ ಇದಕ್ಕೂ ಸಂಬಂಧ ಇಲ್ಲ ಅಂತ DCM CM ಹೇಳ್ತಾ ಇರಲ್ಲ ಮೇಡಮ್. ಗ್ಯಾರಂಟಿ ಇಲ್ಲಿ ವರ್ಷದ ತನಕ ಮೇಂಟೈನ್ ಮಾಡ್ಕೊಂಡ್ ಬಂದ್ಬಿಟ್ಟು ಈಗ ಮಾಡಕ್ಕಾಗಲ್ಲ, ಆಗ್ತಾ ಇಲ್ಲ ಅನ್ನೋ ತರ ಬಿಂಬಿಸ್ತಾ ಇದಾರಲ್ಲ. ಈ ವರ್ಷದಿಂದ ಮಾಡುತ್ತಾ ಇರೋರಿಗೆ ಇನ್ನು 4 ವರ್ಷ ಮಾಡೋದು ಕಷ್ಟ ಆಗುತ್ತೆ ಮೇಡಮ್. ಹಂಗಾರೆ ತಪ್ಪಿಲ್ಲ, ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ ಮೇಡಮ್. ದುಡ್ಡು ಜಾಸ್ತಿ ಏನ್ ಕೆಲಸ ಮಾಡೋದು ಸರ್ ತಾವು? ಹಾಲಿನ ಪ್ರಾಬ್ಲಮ್ ಇಲ್ಲ ಮೇಡಮ್. ಅಲ್ಲ, ಏನ್ ಕೆಲಸ ಮಾಡೋದು ತಾವೇನ್ ಕೆಲಸ ಮಾಡೋದು ಅಂತ ಮೇಡಮ್? ತಾವೇನ್ ಕೆಲಸ ಏನ್ ಮಾಡೋದು ಅಂತ? ನಾವು ಬಿಸ್ನೆಸ್ ಮ್ಯಾನ್ ಮೇಡಮ್. ರೈಟ್ ಸರ್. ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಶ್ರೀರಂಗಪಟ್ಟಣದಿಂದ ರಾಮಚಂದ್ರ ಅಂತ ಕರೆ ಮಾಡಿದ್ದಾರೆ. ರಾಮಚಂದ್ರ ಅವ್ರು ನಮಸ್ಕಾರ. ಸರ್ ನಮಸ್ತೆ. ಏನ್ ಹೇಳ್ತೀರಿ ಬೆಲೆ ಏರಿಕೆ ಬಗ್ಗೆ? ಸರ್ ಏನ್ ಹೇಳೋಣ ಸರ್, ಮುಂಡೆ ಮಕ್ಕಳು ಓಟ್ ಹಾಕಿಸ್ಕೊಂಡು ಈ ತರ ಎಲ್ಲ ಬೆಲೆ ಮಾಡ್ತಾರೆ, ಬೆಲೆ ಏರ್ಸಕ್ ಕೂತವ್ರು ಇವರು. ಓಟ್ ಹಾಕಿರೋದೇ ತಪ್ಪ. ಓಟ್ ಹಾಕಿರೋರ್ಗೆ ಫಸ್ಟ್ ಎಕರೆ ನೋಡಿರ್ಬೇಕು, ಅವ್ರು ಓಟ್ ಹಾಕಿರೋರ್ಗೆ. ಒಂದು ಇಲ್ಲ, ರೈತರಿಗೆ ಸರಿಯಾಗಿ ಬೆಲೆ ಕೊಡ್ತಾ ಇಲ್ಲ. ಎಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಈಗ ಮಳೆ ಆಯ್ತಲ್ಲ ಸರಿಯಾಗಿ, ಒಂದು ಕಾಲಿಗೆ ನೀರು ಕಟ್ತಲ್ಲ. ಇವ್ರು ಹೇಳ್ತೀನಿ ನಾನು ಎಕರೆ ಸಿಗಾಕೋರು ಇವರು ಎಲ್ಲ ಫ್ರೀ ಅಂದ್ರು. ಎಲ್ಲ ಫ್ರೀ ಅಂದ್ರೆ ಓಟ್ ಹಾಕ್ಬಿಟ್ಟು ಈಗ ಅನ್ಭವಿಸ್ತಾರೆ. ಅವರಿಂದ ಓಟ್ ಹಾಕಿರೋ ಬೋಳಿ ಮಕ್ಕಳಿಂದ ನಾವು ಅನ್ಭವಿಸ್ಬೇಕಲ್ಲ ಓಟ್ ಹಾಕಿ ಹೋದವ್ರೆ. ಇಲ್ಲ, ನಿಮ್ ಸಿಟ್ಟು ಅರ್ಥ ಆಗುತ್ತೆ, ಬಟ್ ಭಾಷೆಯಲ್ಲಿ ಸ್ವಲ್ಪ ಹಿಡಿತಾ ಇರ್ಲಿ ರಾಮಚಂದ್ರ ಅವರೇ. ಸರಿ ಆಯ್ತಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಇಲ್ಲ ಸರ್, ರೈತರಿಗೆ ಎಲ್ಲ ಓನ್ಲಿ ರೈತರಿಗೆ ಏನಾದ್ರು ಅವ್ರು ನಿಗದಿತ ಬೆಲೆ ಕೊಡ್ತಾರೆ. ಥ್ಯಾಂಕ್ ಯು ರಾಮಚಂದ್ರ ಅವರೇ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ಗಂಗಾಧರ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಏನ್ ಹೇಳ್ತೀರಿ ಸರ್, ಬೆಲೆ ಏರಿಕೆ, ಡೀಸೆಲು, ಪೆಟ್ರೋಲು, ಹಾಲು, ತರಕಾರಿ ರಾಜ್ಯದಲ್ಲಿ ಈ ಮಟ್ಟಿಗೆ ಬೆಳವಣಿಗೆ ಆಗ್ತಾ ಇದೆ? ಓಕೆ ಸರ್, ಹಾಲು ದರ ಹೆಚ್ಚಿರೋದು ಏನು ಪ್ರಾಬ್ಲಮ್ ಇಲ್ಲ ಬಿಡಿ ಸರ್. ರೈತರಿಗೆ ಒಳ್ಳೇದಾಗತ್ತೆ. ನಮ್ದೇನು ಕೈಯಿಂದ ಹೋಗಲ್ಲ. ಅಲ್ಲ, ರೈತರಿಗೆ ಒಳ್ಳೆ ಆದ್ರೆ ನಾವು ಇದನ್ನ ಪ್ರಶ್ನೆ ಮಾಡೋದಿಲ್ಲ ಸರ್. ಈಗ ಅಲ್ಲ, ಪ್ರತಿ ಲೀಟರ್ಗೆ ಪ್ರೋತ್ಸಾಹ ಧನ 2 ರೂಪಾಯಿ ಕೊಡಬೇಕು. ಒಂದೊಂದು ಜಿಲ್ಲೆಯಲ್ಲಿ 80 ಕೋಟಿಗೂ ಹೆಚ್ಚು ಬಾಕಿ ಇದೆ 6 ತಿಂಗಳಿಂದ. ಬೆಲೆ ಏರಿಕೆ ಆಗ್ತಾನೆ ಇದೆ, ರೈತರಿಗೆ ದುಡ್ಡೇ ಮುಡ್ತಿರಲ್ಲ. ಏನ್ ಹೇಳ್ತೀರಿ ಇದಕ್ಕೆ? ಒಂದು ಉದಾಹರಣೆ ಕೊಡ್ತೀನಿ. ಮಂಡ್ಯದಲ್ಲಿ 80 ಕೋಟಿ ರೂಪಾಯಿ ಕೊಡ್ಬೇಕು ಪ್ರೋತ್ಸಾಹ ಧನ, 6 ತಿಂಗಳಿಂದ ಹೋಗಿಲ್ಲ ರೈತರ ಖಾತೆಗೆ. ಏನ್ ಹೇಳ್ತೀರಿ ಇದಕ್ಕೆ? ಅಲ್ಲ, ಅದು ತಪ್ಪು ಸರ್. ಅದು ರೈತರು ಅದನ್ನ ಪ್ರಶ್ನೆ ಮಾಡ್ತಿರೋದು ನಾವು. ಕರೆಕ್ಟ್, ಅದು ಕಷ್ಟ ಇದೆ. ಬಟ್ ಅವ್ರು ರೇಟ್ ಜಾಸ್ತಿ ಮಾಡಿರೋದು 50 ml ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಮಾಡಿದ್ದಾರೆ, ರೇಟ್ ಆಗಿದೆ, ಒಳ್ಳೇದು. ಅದ್ರಲ್ಲಿ ಏನು ಇದೆಯಾ ಸರ್? ಬೆಲೆ ಏರಿಕೆ ಸಮರ್ಥಿಸ್ಕೊಳ್ತೀರಾ, ವಿರೋಧ ಇದೆಯಾ ತಮ್ಮದು? ಇಲ್ಲ ಸರ್, ಬೆಲೆ ಏರಿಸೋಕೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಇರೋದು ತಪ್ಪು ಸರ್. ಅದು ಜಾಸ್ತಿ ಹೊರೆ ಬೀಳುತ್ತೆ ನಮಗೆ, ಹೋಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದು ಆ ಥರದೇ ಪ್ರಾಬ್ಲಮ್ ಇದೆ ಸರ್. ಫೈನ್, ಥ್ಯಾಂಕ್ ಯು ಗಂಗಾಧರ್ ಅವರೇ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಕ್ಕೆ. ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇವೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಸಿಟ್ಟು ಯಾವ ಮಟ್ಟಿಗಿದೆ ಅನ್ನೋದನ್ನ ಅವರ ಭಾಷೆಯಲ್ಲಿ ನಾವು ನೋಡ್ತಾ ಇದ್ವಿ.
ಫ್ರೀ ಕೊಡ್ತೀವಿ ಅಂತ ಹೇಳಿ ಈಗ ಬರೆ ಹಾಕುವಂತಹ ಕೆಲಸವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಮೊದಲು ನಮ್ಮ ಮತದಾರರಿಗೆ ಬುದ್ಧಿ ಬರಬೇಕು ಅನ್ನೋಂತಹ ಸಿಟ್ಟಿನ ಮಾತುಗಳನ್ನ ಅಲ್ಲಿನ ಜನ ಆಡ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಈಗಲೂ ಕೂಡ ಸಾಕಷ್ಟು ಕರೆಗಳು ಬರ್ತಾ ಇದೆ.